ಹಾಯ್ ವಿವರ್ಸ್, ವೆಲ್ಕಮ್ ಟು ಸುಷ್ಮಿ ಅಡುಗೆ ಮನೆ. ಇವತ್ತು ನಾನು ಮಾಡ್ತಿರೋದು ರವೆ ಉಂಡೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ದಪ್ಪತಳದ್ದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿ ಅಥವಾ ಪಾತ್ರೆ ಯಾವುದಾದ್ರೂ ತೊಗೊಳ್ಳಿ. 3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, 4ರಿಂದ 5 ಲವಂಗ ಹಾಕ್ಕೊಂಡು ನಿಧಾನಕ್ಕೆ ಎಲ್ಲನೂ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳೋಣ. ಗೋಡಂಬಿ ಎಲ್ಲ ಸ್ವಲ್ಪ ಕಂದು ಬಣ್ಣ ಬರೋ ಥರ ಹುರ್ಕೊಳ್ಳೋಣ. ಇವಾಗ ಆಗಿದೆ, ಎತ್ತಿಟ್ಕೊಂಬಿಡೋಣ ಒಂದು ಪ್ಲೇಟ್ಗೆ. ಒಂದು ದೊಡ್ಡ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಅಂದರೆ 1 ಪಾವಷ್ಟು ನಾನು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಅದೇ ತುಪ್ಪದಲ್ಲಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಗಮ್ಮನ್ನೋ ಥರ ಹುರ್ಕೊಳ್ಳೋಣ. ರವೆ ಸ್ವಲ್ಪ ನೀಟಾಗಿ ಗಮ್ ಅನ್ನೋ ಥರ ಫ್ರೈ ಆದರೆ ಚೆನ್ನಾಗಿರುತ್ತೆ. ಈಗೆಲ್ಲ ರವೆ ಎಲ್ಲ ಹುರಿದಾಗಿದೆ. ಒಂದು ಪ್ಲೇಟ್ಗೆ ಅದನ್ನು ಹಾಕೊಂಬಿಡೋಣ. ಅದೇ ಬಾಣಲಿಲಿ ಅದೇ ಬಟ್ಲಲ್ಲಿ 1 ಬಟ್ಲಷ್ಟು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಹಂಗಂದರೆ ಒಂದು ದೊಡ್ಡ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಬಟ್ಲು ಮೆಷರ್ಮೆಂಟು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಕೆಲವ್ರಿಗೆ ಗೊತ್ತಾಗಲ್ಲ ಅಲ್ವಾ, ಹಾಗಾಗಿ ಹೇಳ್ತಿದ್ದೀನಿ ಬಟ್ಲಲ್ಲೂ ಮೆಷರ್ಮೆಂಟ್ ತೊಗೊಳ್ಳಿ ಅಂತ. 1 ಬಟ್ಲು ತುಂಬ ತೆಂಗಿನಕಾಯಿ ತುರಿ ತೊಗೊಂಡ್ರೆ ಅರ್ಧ ಬಟ್ಲಷ್ಟು ಮೀಡಿಯಮ್ ರವೆ ತೊಗೊಂಡ್ರೆ ಸಾಕು. ಇವಾಗ ತೆಂಗಿನಕಾಯಿ ಎಲ್ಲ ಸ್ವಲ್ಪ ಗಮ್ ಅನ್ನೋ ಥರ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು, ಅದೆಲ್ಲ ಸ್ವಲ್ಪ ಚೆನ್ನಾಗಿ ಗಮ್ಮಂದ ಮೇಲೆ ನಾವು ಮುಂಚೆನೇ ಹುರ್ಕೊಂಡಿರ್ತೀವಲ್ಲ ರವೆ, ಅದನ್ನ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದೇ ಬಟ್ಲಲ್ಲಿ ಅರ್ಧದಿಂದ 3/4 ಬಟ್ಲಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ 3/4 ಬಟ್ಲು ಹಾಕ್ಕೊಳ್ಳಿ, ಇಲ್ಲಾಂದರೆ ಅರ್ಧ ಬಟ್ಲು ಹಾಕ್ಕೊಂಡ್ರೆ ಸಾಕು. ಕರೆದಿಟ್ಕೊಂಡಿರೋ ದ್ರಾಕ್ಷಿ, ಗೋಡಂಬಿ ಹಾಕ್ಕೊಂಡು 1 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಇಲ್ಲಾಂದರೆ ತಳ ಹಿಡ್ಕೊಂಡ್ಬಿಡುತ್ತೆ. ಇದೆಲ್ಲ ಸ್ವಲ್ಪ ಬಿಸಿ ಆಗ್ತಾ ಸಕ್ಕರೆ ಸ್ವಲ್ಪ ಕರಗ್ತಾ ಬರುತ್ತೆ. ಅಲ್ಲಿ ತನಕ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅವಾಗವಾಗ ನೋಡ್ಕೊಳ್ಳಿ, ನೋಡಿ ಉಂಡೆ ಕಟ್ಟೋ ಥರ ಬಂದರೆ ಆಯಿತು ಅಂತ. ಇನ್ನೊಂದು ನಿಮಿಷ ಹಾಗೇ ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದು ಸಣ್ಣ ಕಾಫಿ ಲೋಟದಲ್ಲಿ ಅರ್ಧ ಲೋಟದಷ್ಟು ಹಾಲು ಹಾಕ್ಕೋಬೋದು. ಹಾಲು ಬೇಡ ಅಂತ ಅಂದರೆ ಎಳ್ನೀರನ್ನ ಒಂದು ಅರ್ಧ ಲೋಟ ಹಾಕ್ಕೊಂಡ್ರೆ ಸಾಕು. ನೋಡಿ ಇವಾಗ ಉಂಡೆ ಕಟ್ಟಕ್ಕೆ ಬರುತ್ತೆ ಚೆನ್ನಾಗಿ. ಸಕ್ಕರೆ ಎಲ್ಲ ಕರಗಿ ಆಗಿದೆ. ಇವಾಗ ನಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಉಂಡೆ ಕಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಇದ್ದಾಗಲೇ ಉಂಡೆ ಕಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ ರವೆ ಉಂಡೆ ರೆಡಿ ಆಯಿತು. ಸುಲಭವಾಗಿ ಮಾಡ್ಕೋಬೋದು, ನೀವು ಟ್ರೈ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಸ್ ಎಲ್ಲ ಪೂರ್ತಿ ನೋಡಿ. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗೆಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.